ಕರ್ಕೊಂಡು ಹೋಗೋಷ್ಟು ಧೈರ್ಯ ಬಂತ ಮಕ್ಕಳು. ಈಗ ನಿಮ್ಮಿಬ್ಬರನ್ನು ಸೂಟು ಮಾಡಿ ಸುಟ್ಟು ಬಿಡ್ತೀನಿ. ಸೂಟು ಮಾಡಿ ಈ ಪಾಟೀಲ್ ಅಂದರೆ ಆ ಪರಮಾತ್ಮನ ಕೂಡ ಭಯ ಅಂದಾಗ ನೀನಂದರೇನು? ಕೈಯಲ್ಲಿ ಒಂದು ಜಿಜಿಬಿ ಪಿಸ್ತೂಲ್ ಹಿಡ್ಕೊಂಡು ನಮ್ಮನ್ನು ಸೂಟ್ ಮಾಡ್ತಂದ ತಕ್ಷಣ ನಮ್ಮ ನರನಾಡಿಗಳ ಎದುರು ತಗೊಂಡು ತಿಳಿದುಕೊಳ್ಳಬೇಡ. ಸುಮ್ಮನೆ ಹೊರಟು ಹೋಗಲೇ ಬೇಕು ನನ್ನ ಮಗನೇ. ಏಡಿಯಾಗಿ ಓಡಿ ಹೋಗಲು ಈ ವರ್ಧನ ಚರಿತ್ರೆ ಇಲ್ಲ. ಏನಿದ್ರು ಎದರಾಳಿಗೆ ಎದುರು ನಿಂತು ಅವರ ಎದೆಗುಂಡಿಗಲಿಸಲಿ. ರಕ್ತ ಕುಡಿದು ಒಂದೇ ಈ ಸರ್ಕಾರದ ಹುಲಿ ವರ್ಧನ ಕೆಲಸ. ಸರ್ಕಾರದ ಹುಲಿ ನೀನು ಸರ್ಕಾರದ ಹುಲಿಯಾದರೇನು, ಸ್ಟೇಟ್ ಟೈಗರ್ ಅನ್ನೋದರೇನು, ಜಂಗಲ್ ಟೈಗರ್ ಅನ್ನೋದರೇನು? ನಿನ್ನಂತ ಉದ್ದು ಹುಲಿಗಳನ್ನು ಭದ್ರವಾಗಿ ಪಂಜರದಲ್ಲಿ ಸೃಷ್ಟಿಸಿ ನಿನ್ನ ಬಾಳಿಗೆ ಇಡೀ ಲೋಕವೇ ಕತ್ತಲಾವರಿಸುವಂತೆ ಮಾಡದಿದ್ದರೆ ನನ್ನ ಹೆಸರು ರೌಡಿಗಳ ರಾಜ, ಖತರ್ನಾಕ್ ಕಿಂಗ್, ಶರಣ್ ರಾಜ್ಯನೇ ಅಲ್ಲ. ಮುಗಿದು ಬರ್ತಾಳ ನಿನ್ನದು ಈ ಭೂಮಿಯ. ಹೋಲಿಸಿಕೊಂಡು ಹೆದರಿ ಹೇಳಿಯಂತೆ ಜೇಬಿನಲ್ಲಿ ಪಿಸ್ತೂಲು ಮುಚ್ಚಿಕೊಂಡು ಹೋಗುತ್ತಿರುವ ನಿನ್ನಂತಹ ತಿರುಬೋಗಿ ನನ್ನ ಮಕ್ಕಳಿಗೆ ಇಷ್ಟೊಂದು ಧೈರ್ಯ ಇರಬೇಕಾದ್ರೆ 24 ಗಂಟೆಯಲ್ಲಿ ಕೈಯಲ್ಲಿ ಗಣ್ಣಿಟ್ಟ ತಿರುಗಿ ಆಡ್ತಿರೋ ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಈ ವರ್ತನೆಗೆ ಎಷ್ಟೊಂದು ದಮ್ಮಿರಬಾರ್ದು. ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗೆ ನಿಮ್ಮಿಬ್ಬರನ್ನು ಶಿವನ ಸನ್ನಿಧಿಗೆ ಕಳಿಸಲಿದ್ದರೆ ಐ ಎಂ ವರ್ತನೆ ಅಲ್ಲ. ಆ ಶಿವನ ಮೂರಿನ ಕಂಡೆ ಈ ಪಾಟೀಲ ನೀನಂತ ಕಿಲಾಡಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಕಾಕಿ ಸಮೇತ ನಿನ್ನ ದೇಹವನ್ನು ಸುಟ್ಟು ಹಾಕಿ ಈ ನಿನ್ನ ಹತ್ತಿಯನ್ನು ಹೊತ್ತುಕೊಂಡೋಗಿ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳುತ್ತೇನೆ. ನಿನಗೆ ತಾಕತ್ತಿದ್ದರೆ ಈ ಪಾಟೀಲ ಕೈಯಲ್ಲಿ ನಿನ್ನ ಪ್ರಾಣವನ್ನು ಉಳಿಸಿಕೋ. ಅವಾಗಲೇ ನಿನ್ನ ಗಂಡ ಹೇಳಿದ್ದಾರೆ. ಬೇಡಿ ಪಟೇಲೆ, ಬೇಡಿ. ನಾನು ನಿಮಗೆ ಕೈ ಮುಗಿದು ಬೇಡಿಕೊಳ್ತೀನಿ. ನನ್ನ ಮೈ ನನಗೆ ಏನು ಮಾಡಬೇಡಿ, ಬಿಟ್ಟು ಬಿಡಿ ಅವಳನ್ನು, ಬಿಟ್ಟು ಬಿಡಿ. ಯಾಕೆ ಪವಿತ್ರ, ಇದುವರೆಗೂ ನನ್ನ ಮೈದುನರು ಹಾಗೆ ಹೀಗೆ ಎಂದು ಎದೆ ತಟ್ಟಿ ಹೇಳಿಕೊಳ್ತಿದ್ದೀಯಲ್ಲ, ಈಗ ಎಲ್ಲಿ ಅಡಗಿತು ಈ ನಿನ್ನ ಮೈದುನನ ಶೌರ್ಯ? ಪಾಟೀಲ್ರೆ, ಬೇಗನೆ ಇವರಿಗೆ ಗುಂಡು ಹಾರಿಸಿ ನಾನು ಇವಳ ಹತ್ತಿರ ನನ್ನ ಆಟವನ್ನು ತೀರಿಸಿಕೊಳ್ಳುತ್ತೇನೆ. ಬಾರಲೇ ಪವಿತ್ರ. ಸತ್ಯದ ಕಣ್ಣು, ನ್ಯಾಯದ ಮೂರ್ತಿ, ಶಾಂತಿಯ ಸಂಕೇತದ ನನ್ನ ತಮ್ಮನಿಗೆ ಬಂದೂಕ್ ಹಿಡಿದು ನಿಲ್ಲುವಷ್ಟು ಧೈರ್ಯ ಬಂತ ಮಗನೇ. ಆ ಸೂರ್ಯನ ಉಗ್ರ ಕಿರಣವನ್ನೇ ಹೊರಹೊಮ್ಮಿಸುವ ಈ ಪುಂಡರ ಮನೆಗೆ ಬಂದಿದ್ದೀಯಂದರೆ ಮೆಚ್ಚಬೇಕಾಯಿತು ಮಗನೇ. ನಿನ್ನ ಎದೆಗುಂಡಿಗೇನು, ಈ ನಿನ್ನ ಎದೆಗುಂಡಿಗೆಯನ್ನು ಹೇಳಿ ರಕ್ತ ಕುಡಿಯದಿದ್ದರೆ ನನ್ನ ಹೆಸರು ವೀಕ್ಷಣೆ ಅಲ್ಲ. ಜೈ ಭಾರತಮ್ಮ ಅವರ ಪುತ್ರ. ಬೇಡಪ್ಪ ಬೇಡ. ಇವರು ಹೇಸಿಗೆ ಆದರೆ ನಾವು ಹೇಸಿಗೆ, ಅದು ಸರಿಯಲ್ಲ. ಇದೊಂದು ಸಾರಿ ಬಿಟ್ಟು ಬಿಡ ಅವನನ್ನು. ಹೊತ್ತಿಗೆ ಬಿಟ್ಟು ನಿಲ್ಲ ಮಾನವ ದಾರಿಯನ್ನು. ಬ್ರಹ್ಮ ವಿಷ್ಣು ಮಹೇಶ್ವರಂತಿರುವ ನಮ್ಮ ಹೆದರಿಕೆಯಿಲ್ಲದೆ ನಮ್ಮ ಮನೆಗೆ ನುಗ್ಗಿ ನಿಮ್ಮನ್ನು ಮುಟ್ಟಬೇಕಾದ್ರೆ ಈ ನನ್ನ ಮಕ್ಕಳಿಗೆ ಎಷ್ಟೊಂದು ಧೈರ್ಯ ಇರಬೇಕು. ಅಣ್ಣ, ಹೊಡೆದು ಹಾಕೋಣ ಈ ಕಾಮದ ಕತ್ತೆಗಳನ್ನು. ಮುಂದೆ ಏನೇ ಬಂದರೂ ನಾನು ತಪ್ಪಿಸಿಕೊಳ್ಳುತ್ತೇನೆ.
ಭೀಷಣ, ಈ ಪಾಟೀಲ್ ನಡುಗುತ್ತದೆ ಎಂದು ತಿಳ್ಕೊಳ್ಬೇಡ. ನಾವು ಈಗಲೂ ಮನಸ್ಸು ಮಾಡಿದರೆ ನಿಮ್ಮಿಬ್ಬರ ಎದುರಿಗೆ ನಿನ್ನ ತಿಳಿಸಿಲ್ಲ ಸಮೀಪವುದು. ಏನೆಂದರೆ ಮಗನೇ ಪಾಟೀಲ, ಅದು ನಿಮ್ಮ ಅಪ್ಪನ ಕೈಲಿಂದಲೂ ಸಾಧ್ಯವಿಲ್ಲ. ಗಂಡೆದೆ ಗಂಡು ಕಣ ಈ ವಿಷ್ಣು. ಕಾಮದಾಹದಿಂದ ಕುಡಿದು ಬರ್ತಿರುವ ನೀವಿಬ್ಬರ ರುಂಡವನ್ನೇ ಕತ್ತರಿಸಿ ನಿಮ್ಮ ಮೈ ಚರ್ಮವನ್ನೇ ಸುಲಿದು ನನ್ನ ಅಣ್ಣ ಅತ್ತಿಗೆಯರ ಪಾದಕ್ಕೆ ಚಪ್ಪಲಿಯನ್ನು ಮಾಡಿಸುತ್ತಿದ್ದಾರೆ. ನನ್ನ ಹೆಸರು ವಿಷ್ಣುನೇ ಅಲ್ಲ. ಲೇ ಪಡಿಲೋ, ನೀವಿಬ್ಬರ ಅಪ್ಪನಿಗೆ ಹುಟ್ಟಿದ ಮಕ್ಕಳಾಗಿದ್ದರೆ ಒಂದೇ ಒಂದು ಹೆಜ್ಜೆ ಮುಂದಿಟ್ಟು ನೋಡಲೇ ನೋಡೋಣ. ಒಂದು ಹೆಜ್ಜೆ ಅಪ್ಪನಿಗೆ ಹುಟ್ಟಿದ ಮಕ್ಕಳಾಗಿಯೇ ನಿನ್ನ ಮನೆಗೆ ಬಂದು ನಿನ್ನ ಅತ್ತಿಗೆ ಧೀರರು ಹುಟ್ಟಿದರು ಈ ಚರಣ ಪಾಟೀಲರು. ಈಗ ಬಂದ ಬಂಡಾಚಾರದಿಂದ ಮಾತನಾಡಿದರೆ ಕಳಚಿ ಬೀಳುವುದು ಮಗನೇ ನಿನ್ನ ಮೈ ಮೇಲಿನ ಚರ್ಮ. ಈಗ ನಿನ್ನ ಅಣ್ಣನಿಗೆ ಬಿದ್ದ ಬಂದಿಗಿನ ಹೊಡೆದು ನಿನಗೆ ಬೀಳಬೇಕಾಗುತ್ತದೆ. ಎತ್ತರ ಏನು? ನನ್ನ ಅಣ್ಣನಿಗೆ ಬಂದುಕಿಲಿನ ಹೊಡೆದರೆ ಅತ್ತಿಗೆ? ಹೌದಪ್ಪ, ಹೌದು. ನೋಡಲಿ ನಿಮ್ಮ ಅಣ್ಣನವರು ಹೇಗೆ ಪ್ರತಿ ತಪ್ಪಿ ಬಿಟ್ಟಿದ್ದಾರೆ ಅಂತ. ಅಣ್ಣ ಎದ್ದೇಳು, ಅಣ್ಣ ಎದ್ದೇಳು. ಅಣ್ಣ ಎದ್ದಳಣ್ಣ, ಎದ್ದಳು. ಅತ್ತಿಗೆ ನೀರು ತಗೊಂಡು ಬಾರಮ್ಮ. ಆಯ್ತಪ್ಪ, ಎಲ್ಲಿ ತರುತ್ತೇನೆ. ಅಣ್ಣ, ನಾನು ದೊಡ್ಡಣ್ಣನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೀನಿ. ನಮ್ಮ ಅಣ್ಣನ ಮೇಲೆ ಕೈ ಮಾಡಿದರು ಇವರಿಬ್ಬರ ಕೈಗಳನ್ನು ಕತ್ತರಿಸಿ ಹಾಕಿ ಹೊರಳಲ್ಲಿ ಹರಕು ಮೆಟ್ಟನಾಕಿ ಊರಲ್ಲಿ ಬೀದಿ ಬೀದಿ ಸುತ್ತಾಡಿಸ್ಕೊಂಡು ಬರೋಣ. ಲೇ ಚರಣ ಪಾಟೀಲ, ನನಗೆ ಹುಕ್ಕಿ ಬರುತ್ತಿರುವ ಸೇಡಿಗೆ ನಿಮ್ಮಿಬ್ಬರ ಅವತೆ ಆಗಲೇಬೇಕು. ನಿಮ್ಮ ಪ್ರಾಣ ರಕ್ಷಣೆಗೆ ಆ ಬ್ರಹ್ಮ ಅಲ್ಲ, ಅವರಪ್ಪ ಬಂದರೂ ನಿಮಗೆ ಈ ಭೂಮಿ ಮೇಲೆ ಜಾಗವೇ ಇಲ್ಲ. ನಿಮ್ಮ ರಕ್ತದಿಂದ ಭೂತಾಯಿಗೆ ಲೇಪನ ಮಾಡಿ ಬಡವರನ್ನ ಸದ ಬಡದು ಮೇರ್ತಿರುವ ನಿಮ್ಮ ಮಾಂಸವನ್ನೇ ಹೊರದು ತಿಂದು ನಿಮ್ಮ ಮಾಂಸವನ್ನು ದಾಹೋಕ್ತಿಯಲ್ಲಿ ಇರಿಸಿಕೊಳ್ಳದಿದ್ದರೆ ನನ್ನ ಹೆಸರು ವೀರಾದಿವೀರ ವಿಷ್ಣುನೇ ಅಲ್ಲ. ವೀರಾದಿವೀರ ವಿಷ್ಣು. ಲೋ ವಿಷ್ಣು, ನಮ್ಮ ರಕ್ತವನ್ನು ಭೂಮಿಗೆ ಲೇಪನ ಮಾಡುವವರೆಗೂ ಈ ಚರಣ ಪಾಟೀಲರು ಹೆಂಗಸರಂತೆ ನಿಂತುಕೊಳ್ತಾರೆ ಎಂದು ತಿಳಿದುಕೊಂಡಿರುವಿಯ ಕತ್ತೆ. ಈ ಕ್ಷಣದಲ್ಲಿ ನಿನ್ನನ್ನು ಗುಂಡಿಕ್ಕಿ ಕರದಿಯಾದ ನಿನ್ನ ಅತ್ತಿಯನ್ನು ಹೊತ್ತುಕೊಂಡು ಹೋಗಿ ಶೀಲ ಕೆಡಿಸಿ ಗಗನ ಕೇಳಿಸಬೇಕಾಗುತ್ತದೆ ನಿಮ್ಮೆಲ್ಲರ ಪ್ರಾಣವನ್ನು. ಏನೆಂದರೆ ಮಗನ ಪಡೆದು ನನ್ನ ಅತ್ತಿಗೆ ಶೀಲ ಉಂಡು ನಮ್ಮ ಪ್ರಾಣವನ್ನೇ ಗಗನಕ್ಕೆ ಏರುತ್ತಲಂತ ಮಗಳಿದೆಯಾ ನನ್ನ ಮಗನೇ. ನೀವು ನಿಜವಾಗಿ ಸೂರರಾಗಿದ್ದರೆ, ನಿಮ್ಮ ಮೈಯಲ್ಲಿ ಹರಿತಿರುವ ಸೂರ್ತನದ ರಕ್ತವಾಗಿದ್ದರೆ ಒಂದು ಹೆಜ್ಜೆ ಮುಂದಿಟ್ಟು ನೋಡಲೇ ನೋಡೋಣ. ಬೇಡ, ಮೇಲೆತ್ತಿದ ಕೈಯದು ಕೆಳಗೆ ಸಪ್ಪ. ಅತ್ತಿಗೆ ಹೇಳಮ್ಮ, ನನ್ನ ಅಣ್ಣನ ಬಂದುಕಿನಿಂದ ಹೊಡೆದ ಈ ಬಿಡಾಡಿ ನನ್ನ ಮಗನ ಕೈ ಕತ್ತರಿಸಲೇ ಇಲ್ಲ, ನಿನ್ನನ್ನು ಮುಟ್ಟಲು ಒಂದೇ ಒಂದು ಹೆಜ್ಜೆ ಇಟ್ಟ ಮುಂದ ಚರಣನ ಕಾಲ ಕತ್ತರಿಸಲೇ, ಅಥವಾ ಇವರಿಬ್ಬರನ್ನು ತುಂಡು ತುಂಡಾಗಿ ಕಡಿದು ಇವರ ಮಾಂಸವನ್ನು ಹತ್ತುಕಾಗಿ ಗೆಳೆ ಹಾಕಲೆ ನನಗೆ ಹುಕ್ಕಿ ಬರ್ತಿರುವ ಸೇಡಿನ ದಹಾಗ್ನಿಯನ್ನು ಸಹಿಸಿಕೊಳ್ಳಲಾಗ್ತಾ ಇಲ್ಲ. ಹೇಳಮ್ಮ, ಏನು ಮಾಡಬೇಕು ಈ ಕಾಮದ ಕತ್ತೆಗಳನ್ನು? ಬೇಡ ವಿಷ್ಣು, ಬೇಡ. ಇವರನ್ನೇನು ಮಾಡಬೇಡ. ಇನ್ನು ಮುಂದೆ ತಿಳಿದು ನಡೆದರೆ ಅವ್ರಿಗೂ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ. ಇದೊಂದು ಸಾರಿ ಬಿಟ್ಟು ಬಿಡು.
ಲೇ ಮಕ್ಕಳು, ಏನು ನೋಡ್ತಾ ನಿಂತಿದ್ದೀರಲ್ಲ, ಮೊದಲು ಪ್ರಾಣ ಉಳಿತಂತ ಪಾರಾಗಕ್ಕೆ ಪ್ರಯತ್ನ ಪಡಿ. ಇಲ್ಲದಿದ್ದರೆ ನಿಮ್ಮ ಉಸಿರ ಚೀಲವನ್ನು ಹೊರತು ಹಾಕನು ಈ ನನ್ನಣ್ಣ. ನಿಮ್ಮ ನಮ್ಮನ್ ಮಧ್ಯೆ ನಡೆದ ಈ ಯುದ್ಧ ಇಲ್ಲಿಗೆ ಅಂತವಲ್ಲಲೇ ಮಕ್ಕಳ್ಯ. ಇನ್ನು ಮುಂದೆ ಪ್ರಾರಂಭ. This is ಪಾಟೀಲ್. This is Pataran. ಒಂದಲ್ಲ ಒಂದು ದಿನ ನಿಮ್ಮ ಸಾವು ಈ ವಿಷ್ಣುನ ಕೈಯಲ್ಲಂತೂ ಮರೆಯಬೇಡಿ. ಅಣ್ಣ ಬಾರಣ, ಮೊದಲು ಅಣ್ಣನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ. ಹೌದಪ್ಪ, ಬರಪ್ಪ ಹೋಗೋಣ. ಬನ್ನಿ ಅದಕ್ಕೆ ಹೋಗೋಣ.